ಬೇಬಿ ಆದ್ಮೇಲೆ ನಾನು ಇಷ್ಟೊಂದು ಚೇಂಜ್ ಆಗಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಾನು ಇವಾಗ ಯಾಕೆ ಯಾವಾಗಲೂ ಹಿಂದೆ ತಿರುಗಿ ನೋಡ್ತೀನಿ. ನಾನು ಇಲ್ಲೇ ನಾನೇ ಹೋಗ್ತಿರೋದು ಕಿಚನ್ಗೆ, ಬಟ್ ಐ ಸ್ಟಿಲ್ ಟರ್ನ್ ಬ್ಯಾಕ್ ಆ್ಯಂಡ್ ಚೆಕ್ ಅಗೇನ್. ಯಾಕೆ ಒಂದೊಂದ್ಸಲ ಅನಿಸುತ್ತೆ, ನಾನು ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾಕೆ ನಾನು ಇಷ್ಟು ಫಾಸ್ಟಾಗಿ ಮಾಡ್ತಿದ್ದೀನಿ, ಅವ್ನು ಆರಾಮಾಗಿ ಹ್ಯಾಪಿಯಾಗಿ ಆಟ ಆಡ್ತಿದ್ದಾನಲ್ಲ, ಸ್ಟಿಲ್ ನಾನು ಯಾಕೆ ರಶ್ ಮಾಡ್ತೀನಲ್ಲ ಅಂತ. ಇದನ್ನು ಬೇಗ ಫಿನಿಷ್ ಮಾಡಬೇಕು, ಅವನ್ನ ಅಳ್ತಾನೋ ಏನೋ, ಅವ್ನು ಬೀಳ್ತಾನೋ ಏನೋ, ಅವ್ನು ನನ್ನ ಹುಡುಕ್ತಾನೋ ಏನೋ ಅಂತ ನಂಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಆದರೆ ಅವ್ನು ನೋಡಿದ್ರೆ ಆರಾಮಾಗೇ ಇರ್ತಾನೆ. ಒಂಥರ ಅವನು ಕಾಮ್ ಇದ್ರೂ ನಾನು ಒಂಥರ ಫುಲ್ ಎಮರ್ಜೆನ್ಸಿ ಮೋಡಲ್ಲಿ ಇರ್ತೀನಿ. ಇವಾಗ ಟೈಮ್ ಇದೆ ಅಂತಾನೆ ಕಾಣಿಸುತ್ತೆ, ಆದ್ರೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೋ ಏನು. ಸೊ ಚಾನ್ಸ್ ತಗೊಳಕ್ಕಾಗಲ್ಲ, ಒಂದು ಕೆಲಸ ಆದ್ರೂ ಮುಗಿಸೋಣ. ಉಫ್, ಇನ್ನೊಂದು ಸ್ಟ್ರೇಂಜ್ ಹ್ಯಾಬಿಟ್ ಶುರು ಆಗ್ಬಿಟ್ಟಿದೆ ನನಗೆ. ಏನಂತ ಹೇಳಿದ್ರೆ ಸೌಂಡ್ ಸೆನ್ಸಿಟಿವ್. ನಾನು ಇಷ್ಟೊಂದು ಶಬ್ದಗಳನ್ನ ಇಷ್ಟು ದಿನ ಗಮನಿಸಿದ್ನ ಅಂತ ಅನ್ಸುತ್ತೆ. ಡಾಗ್ ಬಾರ್ಕ್ ಮಾಡೋದು, ಕುಕ್ಕರ್ ವಿಷಲ್ ಶಬ್ದ ಆಗೋದು, ಅವೆಲ್ಲ ಅನ್ಸುತ್ತೆ ನನ್ನ ಮಗನ್ ಡಿಸ್ಟರ್ಬ್ ಆಗ್ತದೆ, ಅವ್ನು ಹೆದರ್ಕೊಬಿಡ್ತಾನೆ. ಇಷ್ಟು ದಿನ ಅದೆಲ್ಲ ಒಂದು ಶಬ್ದನೇ ಆಗಿರ್ಲಿಲ್ಲ ನನಗೆ. ಡೋರ್ ಸೌಂಡ್, ವೆಸಲ್ ಸೌಂಡ್, ಫೋನ್ ವೈಬ್ರೇಷನ್ ಯಾವುದೇ ಇದ್ರೂ ಫಸ್ಟ್ ಥಾಟ್ ಬೇಬಿನೇ. ಸಮಟೈಮ್ಸ್ ಓಡ್ ಹೋಗಿ ವಾಪಸ್ ನೋಡ್ತೀನಿ, ಆಯ್ತಾ, ಅವನು ಮಲಗಿದಾನ, ಅವನು ಆರಾಮಾಗಿ ಆಟ ಆಡ್ತಿದ್ದಾನ. ಆ್ಯಂಡ್ ತುಂಬಾ ಸಲ ನಂಗಾಗಿದೆ, ಕೆಲವೊಂದ್ಸಲ ಶಬ್ದನೇ ಬಂದಿರಲ್ಲ, ಬಟ್ ನನಗೆ ಶಬ್ದ ಬಂದಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಅದ್ರಲ್ಲೂ ಮಗು ಮಲಗಿದಾನೆ ಅಂತ ಅಂದಾಗ ಅವನು ಎದ್ಬಿಟ್ಟು ಅಳ್ತಿದ್ದಾನೇನೋ ಅಂತ ನಾನು ಎಷ್ಟು ಸಲ ಅವನನ್ನು ಮಲಗಿಸಿರುವಾಗ ಹಿಂದೆ ಹೋಗಿ ನೋಡಿದೀನೋ ನನಗೆ ಗೊತ್ತು. ಆದರೂ ನನ್ನ ಮೈಂಡ್ ಆಲ್ರೆಡಿ ಅಲರ್ಟ್ ಆಗಿರುತ್ತೆ ಯಾವಾಗಲೂ. ಸ್ವಲ್ಪ ಸೈಲೆಂಟ್ ಇದ್ರೆ ಇಷ್ಟು ಸೈಲೆಂಟ್ ಯಾಕಿದೆ ಅಂತ ಡೌಟ್ ಬರುತ್ತೆ. ಹೋಗಿ ನೋಡ್ತೀನಿ ಎಲ್ಲ ಸರಿಯಾಗಿದೆಯಾ ಅಂತ. ನನಗೆ ಪೀಸ್ ಸಿಕ್ಕಿದ್ರು ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಮೊದಲು ಸೈಲೆನ್ಸ್ ಅಂದರೆ ಪೀಸ್, ಈಗ ಸೈಲೆನ್ಸ್ ಅಂದರೆ ಸಸ್ಪಿಷಿಯಸ್. ಫೈನಲಿ ಕುತ್ಕೊಂಡಿದ್ದೀನಿ, ಆದರೆ ಇದು ರೆಸ್ಟ್ ಅಂತಾನೆ ಅನ್ನಿಸ್ತಿಲ್ಲ. ಬಾಡಿ ಮಾತ್ರ ಸ್ಟಾಪ್ ಆಗಿದೆ, ಆದರೆ ಮೈಂಡ್ ಓಡ್ತಾನೆ ಇದೆ. ಅವ್ನು ಊಟ ಮಾಡಿಸಿದ್ನ, ಅವ್ನು ಸ್ನಾನ ಆಯ್ತಾ, ಅವ್ನು ನೆಕ್ಸ್ಟ್ ನ್ಯಾಪ್ ಯಾವಾಗ, ಈಗ ಆರಾಮಾಗಿ ಆಟಾಡ್ತಿದ್ದಾನ ಅವನು. ಓಕೆ, ಅವ್ನು ಬಾಯಿಗೆ ಏನಾರು ಹಾಕೋಬಿಟ್ಟಿರೋ ಥರ ಕಾಣಿಸುತ್ತೆ, ಒಂದ್ಸಲ ನೋಡೋಣ ಅಂತ. ಹ್ಯಾಂಡ್ಸ್ ಎಂಟಿ ಇದ್ರು ಕೂಡ ತಲೆ ಮಾತ್ರ ಫುಲ್ ಬ್ಯುಸಿ ಇರುತ್ತೆ. ಫೋನ್ ಹಿಡಿದ್ರು ರಿಲ್ಯಾಕ್ಸ್ ಇರಲ್ಲ, ಟಿವಿ ಮುಂದೆ ಇದ್ರು ಮೈಂಡೇ ಇರಲ್ಲ. 2 minutes ಫ್ರೀ ಟೈಮ್ ಸಿಕ್ಕಿದ್ರೆ ನಾನು ಫ್ರೀ ಅಲ್ಲ. ಸಮ್ಟೈಮ್ಸ್ ಫನ್ನಿ ಅನ್ಸುತ್ತೆ, ರೆಸ್ಟ್ ತಗೊಳಕ್ ಕೂಡ ನಾನು ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕಾ ಅಂತ. ಕುಳಿತ ತಕ್ಷಣ ಮೈಂಡ್ ಲಿಸ್ಟ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಅವನದು ಬಾಟಲ್ ವಾಶ್ ಆಯ್ತಾ, ಕ್ಲಾತ್ಸ್ ವಾಶ್ ಆಗಿ ಫೋಲ್ಡ್ ಆಯ್ತಾ, ಅವ್ನು ಹೇಳೋ ಮುಂಚೆ ಇನ್ನೇನಾದ್ರು ಫಿನಿಶ್ ಮಾಡೋದಿತ್ತಾ, ಒನ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ವರ್ಕು. ಸೊ ಬಾಡಿಗೆ ರೆಸ್ಟ್ ಇರುತ್ತೆ, ಆದರೆ ಮೈಂಡ್ಗೆ ಚಾನ್ಸ್ ಕೊಡೋದೇ ಇಲ್ಲ. ಮೊದಲು ರೆಸ್ಟ್ ಅಂದ್ರೆ ರೆಸ್ಟ್ ಇತ್ತು, ಈಗ ರೆಸ್ಟ್ ಅಂದ್ರೆ ನೆಕ್ಸ್ಟ್ ಇಂಟರಪ್ಷನ್ ಬರೋವರೆಗೆ ಗ್ಯಾಪ್ ಅಂತ ಮಾತ್ರ. ವೈ ಆಮ್ ಐ ಈಟಿಂಗ್ ದಿಸ್ ಫಾಸ್ಟ್? ಊಟ ಬಿಸಿ ಇದೆ, ಟೇಸ್ಟ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದಲ್ಲ. ಆದರೂ ನಾನು ಮಾತ್ರ ರೇಸಲ್ಲೇ ಇರ್ತೀನಿ. 2 ಬೈಟ್ ಫಾಸ್ಟಾಗಿ ತೊಗೊಂಡ್ರೆ ನೀರು, ಅಯ್ಯೋ ಆಮೇಲೆ ಕುಡಿದ್ರಾಯ್ತು, ಕರೆಕ್ಟಾಗಿ ಕುತ್ಕೋ, ಅಯ್ಯೋ ಅದೆಲ್ಲ ಯಾಕೆ. ಎನಿ ಸೆಕೆಂಡ್ ನನ್ನ ಮಗ ಕರಿಬೋದು, ನನ್ನ ಎನಿ ಸೆಕೆಂಡ್ ಅವ್ನು ಆಳ್ಬೋದು, ಅಥವಾ ಸಡನ್ನಾಗಿ ಅವನಿಗೆ ನಾನು ಬೇಕಿದ್ರೆ ಮೀಲ್ಸ್ ಅಂದರೆ ಎಂಜಾಯ್ ಮಾಡೋದು ಅಂತ ಇತ್ತು ಒಂದು ಕಾಲದಲ್ಲಿ. ಈಗ ಮೀಲ್ಸ್ ಅಂದರೆ ಫಿನಿಷ್ ಮಾಡಬೇಕು, ಅದೊಂದು ಟಾಸ್ಕ್ ಥರ ಆಗಿದೆ. ಫಿನಿಷ್ ಆದ್ಮೇಲೆ ಅನ್ಸುತ್ತೆ ನಾನು ಊಟ ಮಾಡಲಿಲ್ಲ, ಜಸ್ಟ್ ಮುಗಿಸ್ದೆ ಅಂತ. ಬಾಡಿ ಇಲ್ಲೇ ಕೂತಿರುತ್ತೆ, ಮೈಂಡ್ ಮಾತ್ರ ಅವನ ಕಡೆನೇ ಇರುತ್ತೆ. ಆದರೆ ತಟ್ಟೆ ಖಾಲಿ ಆಗಿರುತ್ತೆ, ಮನಸ್ಸು ಸ್ಟ್ಯಾಂಡ್ ಬೈ ಮೂಡಲ್ಲಿರುತ್ತೆ. ಫೈನಲಿ ಅವ್ನು ಮಲಗಿದ್ದಾನೆ, ನಾನು ಕೂಡ ಕಣ್ಮುಚ್ಕೊಂಡು ಮಲ್ಕೋಬೋದೀಗ, ಆದರೆ ಇಲ್ಲ, ನಾನು ಅವನ್ನೇ ನೋಡ್ತಿರ್ತೀನಿ. ಇಷ್ಟು ಕಾಮಾಗಿ ಮಲಗಿರೋವನ್ನು ನೋಡಿದ್ರೆ ಟೈಮೇ ಸ್ಟಾಪ್ ಆಗಿದೆಯೇನೋ ಅಂತ ಅನಿಸುತ್ತೆ. ಬಾಡಿ ಫುಲ್ ಟಯರ್ಡ್ ಆಗಿರುತ್ತೆ, ನಿದ್ದೆ ಕೂಡ ಬರ್ತಿರುತ್ತೆ. ಆದರೂ ಈ ಫ್ಯೂ ಮಿನಿಟ್ಸ್ ಮಿಸ್ ಮಾಡಬಾರ್ದು ಅಂತ ಅನಿಸುತ್ತೆ. ರೆಸ್ಟ್ ನನಗೂ ಬೇಕು, ಆದರೆ ಈಗ ಅವ್ನು ನೋಡೋದೇ ಹೆಚ್ಚು ನನಗೆ ಬೇಕಾಗಿರೋದು ಅಂತ ಅನಿಸುತ್ತೆ. ಫುಲ್ ಬ್ಯುಸಿ ಇರ್ತೀನಿ, ಅವ್ನು ಎದ್ದಿದ್ರು ಕೂಡ ಅವನ್ನ ಪ್ರಾಪರಾಗಿ ನೋಡೋಕ್ಕೆ ಆಗಿರಲ್ಲ ಅಂತ ಅನಿಸ್ತಿರುತ್ತೆ. ಅವ್ನು ಮಲಗಿದಾಗ ಹೋಲ್ ವರ್ಲ್ಡ್ ಕ್ವೈಟ್ ಆಗಿರುತ್ತೆ, ಆಗ ಮಾತ್ರ ನಾನು ಅವನ್ನ ಆರಾಮಾಗಿ ನೋಡ್ತೀನಿ. ಎಷ್ಟು ಬೇಗ ಬೆಳೆದ್ಬಿಟ್ಟ ಅಂತ ಅನಿಸುತ್ತೆ, ಫೇಸ್ ಎಷ್ಟು ಬೇಗ ಚೇಂಜ್ ಆಗಿಬಿಟ್ಟಿದೆ ಅಂತಲೂ ಅನಿಸುತ್ತೆ. ಈಗೋ ಅವ್ನು ಆಟ ಆಡ್ತಿದ್ದಾನೆ, ನಾನು ಜಸ್ಟ್ ಆರಾಮಾಗಿ ಕುತ್ಕೊಂಡು ನೋಡ್ತಿದ್ದೀನಿ. ಸ್ಪೆಷಲ್ ಏನೂ ಆಗ್ತಿಲ್ಲ, ಆದರೆ ಸಮ್ಹೌ ಎವ್ರಿಥಿಂಗ್ ಡಿಫ್ರೆಂಟ್ ಆಗಿದೆ. ಈ ಸ್ಮಾಲ್ ಹ್ಯಾಬಿಟ್ಸು
ಹೋಗ್ತಿರುವಾಗ ಸಡನ್ ಆಗಿ ಹಿಂದೆ ತಿರುಗಿ ನೋಡೋದು, ಕೆಲಸ ಫಾಸ್ಟಾಗಿ ಮಾಡೋದು, ರೆಸ್ಟೇ ಇರಲ್ಲ, ನಿದ್ದೆ ಇರಲ್ಲ. ಇವು ಯಾವುದು ಪ್ಲ್ಯಾನ್ ಮಾಡಿ ಬಂದಿಲ್ಲ, ಸ್ಲೋಲಿ ಡೈಲಿ ಲೈಫ್ ಮಧ್ಯೆ ಬಂದಿದೆ. ಒನ್ ಡೇ ರಿಯಲೈಸ್ ಆಯಿತು, ನಾನು ಸೇಮ್ ಪರ್ಸನ್ ಇಲ್ಲ, ನಾನು ಚೇಂಜ್ ಆಗಿದ್ದೀನಿ. ಮೇ ಬಿ ಇದನ್ನೇ ಮದರ್ಹುಡ್ ಅಂತ ಹೇಳ್ತಾರ. ಒಂದು ದೊಡ್ಡ ಚೇಂಜ್ ಒಂದೇ ದಿನ ಆಗಲ್ಲ, ಆದರೆ ಚಿಕ್ಕ ಚಿಕ್ಕ ಚೇಂಜಸ್ ದಿನ ಆಗ್ತಾನೆ ಇರ್ತವೆ. ನಿಮಗೂ ಬೇಬಿ ಆದಮೇಲೆ ಇಂತಹ ಸ್ಮಾಲ್ ಹ್ಯಾಬಿಟ್ಸ್ ಚೇಂಜಸ್ ಆಗಿದೆಯಾ? ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ರಿಲೇಟ್ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಇಂತಹ ಮಾಮ್ ಲೈಫ್ ವಿಡಿಯೋಸ್ಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ನನ್ನ ಜೊತೆ ಜಾಯ್ನ್ ಆಗಿ ಆ್ಯಂಡ್ ಲೆಟ್ಸ್ ಗ್ರೋ ಟುಗೆದರ್.